ಹಾಕ್ಲಿಕ್ಕೆ ಹೇಳಿದ್ದೆ. ಆ ಜರ್ನಲ್ ಎಂಟ್ರಿನ ಜಸ್ಟ್ ನಾನು ಓರಲಿ ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಅದಾದ್ರೆ ನೀವು ಹೇಳ್ಬೋದು, ತೊಂದರೆ ಇಲ್ಲ. ಫಸ್ಟ್ ಪ್ರಾಬ್ಲಮ್ ಇದೆ ನೋಡಿ, ಯಾವುದು? ಹೇಮಂತ್ ಅಂಡ್ ಬ್ರಿಜೇಶ್. ಹೇಮಂತ್ ಅಂಡ್ ಬ್ರಿಜೇಶ್ ನಲ್ಲಿ ಇನ್ ದ ಬುಕ್ಸ್ ಆಫ್ ಹೇಮಂತ್ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ ಹಾಕಿದ್ದೇವೆ. ಆ ಜಾಯಿಂಟ್ ವೆಂಚರ್ ಅಕೌಂಟು ಮತ್ತು ಬ್ರಿಜೇಶ್ ಅಕೌಂಟ್ ಇವೆರಡನ್ನ ಬೇಸ್ ಇಟ್ಕೊಂಡು ನಾವು ಜರ್ನಲ್ ಎಂಟ್ರೀಸ್ ಅನ್ನು ನೋಡಬೇಕು. ಫಸ್ಟ್ ಎಂಟ್ರಿ ಏನ್ ಬರುತ್ತೆ ನೋಡ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ರಿಟರ್ನ್ ಟು ಬ್ಯಾಂಕ್ ಅಕೌಂಟ್ being goods purchase for. ಎರಡನೇ ಎಂಟ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ರಿಟರ್ನ್ ಟು ಬ್ಯಾಂಕ್ ಅಕೌಂಟ್ being freight and insurance paid. ಮೂರನೇ ಎಂಟ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ರಿಟರ್ನ್ ಟು discount account being BR discount on BR charge. ನಾಲ್ಕನೇ ಎಂಟ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ರಿಟರ್ನ್ ಟು ಬ್ರಿಜೇಶ್ ಅಕೌಂಟ್ being carriage and godown rent paid. ಐದನೇ ಎಂಟ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ರಿಟರ್ನ್ ಟು ಬ್ರಿಜೇಶ್ ಅಕೌಂಟ್ being selling expenses paid. ಆರನೇ ಎಂಟ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ರಿಟರ್ನ್ ಟು ಬ್ರಿಜೇಶ್ ಅಕೌಂಟ್ being commission paid ಅಥವಾ ಕಮಿಷನ್ ಡ್ಯೂ, ನಾಟ್ ಪೇಡ್, ಕಮಿಷನ್ ಡ್ಯೂ. ಫೈಂಡ್ ಅಡ್ಜಸ್ಟ್. ನೆಕ್ಸ್ಟ್ ಏಳನೇ ಎಂಟ್ರಿ, ಬ್ರಿಜೇಶ್ ಅಕೌಂಟ್ ರಿಟರ್ನ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಬ್ರಿಜೇಶ್ ಅಕೌಂಟ್ ರಿಟರ್ನ್ ಟು ಜಾಯಿಂಟ್ ವೆಂಚರ್ being goods sold. ನೆಕ್ಸ್ಟ್ ಎಂಟ್ರಿ, ಈ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆಕ ಇಲ್ಲೇನು ಬ್ರಿಜೇಶ್ ಅಕೌಂಟ್ ಏನದಾವಲ್ಲ ಅವನ್ನ ತಗೊಳ್ಳಿ. ಬಿ ಆರ್ ಅಕೌಂಟ್ ರಿಟರ್ನ್ ಟು ಬ್ರಿಜೇಶ್ ಅಕೌಂಟ್. ಬಿ ಆರ್ ಅಕೌಂಟ್ ರಿಟರ್ನ್ ಟು ಬ್ರಿಜೇಶ್ ಅಕೌಂಟ್ 10,010. ಬಿ ಆರ್ ಡಿಸ್ಕೌಂಟ್ ಮಾಡಿದ್ದಾರೆ, ಬಿ ಆರ್ ಡಿಸ್ಕೌಂಟ್ ಮಾಡಿದ್ದಾರೆ ಆದ್ರೆ 200 ರೂಪಾಯಿ ಕಮಿಷನ್ ಹೋಗಿ 9,800 ಬಂದಿದೆ. ಬ್ಯಾಂಕ್ ಅಕೌಂಟ್ ರಿಟರ್ನ್ 9,800. Discount on bills account debtor 200 to BR account 10,000 being BR discounted. Entry ಆದಮೇಲೆ ಕೊನೆ ಎಂಟ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ debtor to profit and loss account to ಬ್ರಿಜೇಶ್ ಅಕೌಂಟ್ being profit transfer. 9,000 ಅಲ್ಲಿ 6,000 P&L ಅಕೌಂಟ್, 3,000 ಬ್ರಿಜೇಶ್ ಅಕೌಂಟ್ ಹಚ್ಚಿ ಜರ್ನಲ್ ಎಂಟ್ರಿ ಕ್ಲೋಸ್ ಆಗುತ್ತೆ. ಇನ್ನ ಇನ್ ದ ಬುಕ್ಸ್ ಆಫ್ ಬ್ರಿಜೇಶ್ ಏನಾಗುತ್ತೆ ನೋಡ್ರಿ ಜರ್ನಲ್ ಎಂಟ್ರಿ, ಇದೇ ಪ್ರಾಬ್ಲಮ್. ಇನ್ ದ ಬುಕ್ಸ್ ಆಫ್ ಬ್ರಿಜೇಶ್, ಇನ್ ದ ಬುಕ್ಸ್ ಆಫ್ ಬ್ರಿಜೇಶ್ ಜರ್ನಲ್ ಎಂಟ್ರಿ ಏನಾಗ್ತಾವ ನೋಡ್ರಿ, ಅಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಇಟ್ಕೊಂಡ್ಕೊಂಡಿರ್ಬೇಕು ಬ್ರಿಜೇಶ್ ಅಂತ. ಫಸ್ಟ್ ಎಂಟ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ರಿಟರ್ನ್ ಟು ಹೇಮಂತ್ ಅಕೌಂಟ್ being goods purchased by Hemant. Joint venture account return to Hemant account being freight and insurance paid. Joint venture account return to Hemant account being discount on BR charge. Next, joint venture account return to bank account being carriage and godown rent paid. Sales expense to achieve. Joint venture account return to bank account being selling expense incurred. Joint venture account return to commission being commission due and adjusted. ಅದಾದ್ಮೇಲೆ ಬ್ಯಾಂಕ್ ಅಕೌಂಟ್ ರಿಟರ್ನ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ being goods sold for cash 40,000. ತದನಂತರ ಹೇಮಂತ್ ಅಕೌಂಟ್ ರಿಟರ್ನ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಹೇಮಂತ್ ಅಕೌಂಟ್ ನ ಬಿಪಿ ಐತಿ ನೋಡ್ರಿ, 2 BP ಅಂತ. ಹೇಮಂತ್ ಅಕೌಂಟ್ ರಿಟರ್ನ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್ 10,000 10,000.
Hemant's account debtor, your account debtor 2. P&L account 3,000. To Hemant's account 6,000. Profit transferred. Last entry, Hemant's account debtor to bank account 24,200 being final settlement paid. ಇಲ್ಲಿನೂ ಲಾಸ್ಟ್ ಎಂಟ್ರಿ ಬಂದೈತೆ ನೋಡ್ರಿ. ಅವನ ಪುಸ್ತಕನಾಗೂ ಲಾಸ್ಟ್ ಎಂಟ್ರಿ ಬಂದೈತೆ ನೋಡ್ರಿ. ಬ್ಯಾಂಕ್ ಅಕೌಂಟ್ ಡೆಟರ್ ಟು ಬ್ರಿಜೇಶ್ ಅಕೌಂಟ್. ಹೇಮಂತನ ಪುಸ್ತಕನಾಗ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಬ್ರಿಜೇಶ್ ಅಕೌಂಟ್ ಫೈನಲ್ ಸೆಟಲ್ಮೆಂಟ್ 24,200. ಇಷ್ಟು ಜರ್ನಲ್ ಎಂಟ್ರಿಯನ್ನ ನೀವು ಮಾಡಿದಿರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಸುಮ್ಮನೆ ನಿಮಗೆ ರಿವಿಷನ್ ಮಾಡ್ತಾ ಇದ್ದೇನೆ ಅಷ್ಟೇ. ನೀವು ಈ ಎಂಟ್ರಿಯನ್ನು ಹಾಕಿರಬೇಕು ಎಲ್ಲರೂ. ನೆಕ್ಸ್ಟ್, ಶಿವಣ್ಣ ಅಂಡ್ ಶಾಮಣ್ಣ. In the books of Shivanna, one entry, joint venture account debtor to bank account, being goods purchased and joint venture, 20,000, 20,000. Joint venture account debtor to bank account, being paid for carriage, In the books of Shivanna, journal entry, joint venture account debtor to bank account, goods purchased and joint venture account debtor to bank account, being carriage paid, joint venture account debtor to Shamanna, goods purchased by Shamanna on joint venture, joint venture account debtor to Shamanna, being advertisement expenditure paid. On the Shamanna's account debtor to joint venture, so being sale proceeds received. Joint venture account debtor to profit and loss account and to Shamanna's account. ಇಲ್ಲಿ BR ಇಲ್ಲ, BR ಡಿಸ್ಕೌಂಟ್ ಇಲ್ಲ, ಏನೂ ಇಲ್ಲ, ಸಿಂಪಲ್. ನಂತರ ಫೈನಲ್ ಸೆಟಲ್ಮೆಂಟ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶಾಮಣ್ಣಾಸ್ ಅಕೌಂಟ್ 27,20. ಅದೇ ಮುಂದೆ ಇನ್ ದ ಬುಕ್ಸ್ ಆಫ್ ಶಾಮಣ್ಣ ಏನಾದ್ ನೋಡ್ರಿ. ಇನ್ ದ ಬುಕ್ಸ್ ಆಫ್ ಶಾಮಣ್ಣ ಸೇಮ್ ಎಂಟ್ರೀಸು ಸ್ವಲ್ಪ ಹೆಸರು ಬದಲಿ ಹಾಕವು. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಟರ್ ಟು ಶಿವಣ್ಣಾಸ್ ಅಕೌಂಟ್ 20,000 goods purchased. Joint venture account debtor to Shivanna's account 2,000 expenses paid. Joint venture account debtor to bank account, goods purchased by Shamanna 17,000. Joint venture account debtor to bank account, being expenses paid. Anantara bank account debtor to joint venture, being sale proceeds 50,000. Anantara joint venture account debtor to profit and loss account 5,000 credit, to Shivanna's account 5,000 credit, debit side 10,000, being profit and joint venture transferred to P&L account and Shivanna's account. Last final settlement, Shivanna's account debtor to bank account 27,000. ಇಷ್ಟು ಜರ್ನಲ್ ಎಂಟ್ರಿನ ನೀವು ಮಾಡಿದಿರಿ ಅಂತ ತಿಳ್ಕೊಂಡಿದ್ದೇನೆ. ಮುಂದಿನ ಯಾವ ಪ್ರಾಬ್ಲಮ್ ಜರ್ನಲ್ ಎಂಟ್ರಿ ಮಾಡೋ ಹಾಗಿಲ್ಲ. ಈ ಮೆಥಡ್ ನಲ್ಲಿ ಯಾವ ಪ್ರಾಬ್ಲಮ್ ಜರ್ನಲ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಲೇಜರ್ ಅಕೌಂಟ್ ಮಾಡೋಣ. ಇಸ್ ಇಟ್ ಓಕೆ? ನೀವು ಬಿಡಿಸಿದ್ರೆ ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ರೆ ಕರೆಕ್ಟು. ಯಾವ ಸರಿ ಯಾವ ತಪ್ಪು ಅಂತ ಡಿಸ್ಕಷನ್ ಮಾಡಿದ್ದೇನೆ. ಮುಂದಿನ ಪ್ರಾಬ್ಲಮ್ ಯಾವ ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಲೇಜರ್ ಅಕೌಂಟ್ ಮಾಡೋದು. ಈಗ ನಾನು ಒಂದು ಪ್ರಾಬ್ಲಮ್ ಕಳಿಸಿದ್ದೆ ನಿಮಗೆ, ಬಂದಿದೆಯಾ? ಬಾಲಚಂದ್ರ ಆಫ್ ಬೆಳಗಾಂ ಬಂದಿದೆಯಾ? ಓಕೆ. Balachandra of Belgaum entered into joint venture with Mallikarjuna of Mysore to send goods to Murthy agencies of Mangalore. Balachandra sent goods value rupees 40,000 and paid for carriage 2,500, for insurance 500. Mallikarjuna also sent goods valued rupees 20,000 and paid for freight 1,200 and sundry expense rupees 600. Balachandra received from Mallikarjuna an acceptance for rupees 10,000 as advance on joint venture,
The bill was discounted by Balchandra for 9,800. It means there is a discount on bill 200. Mallikarjuna received an account sale and remittance of net proceeds from Murthy agencies for the whole of the goods amounting rupees 77,000. ಯಾರಿಗೆ ಬರ್ತದೋ ಮಲ್ಲಿಕಾರ್ಜುನಿಗೆ ಬರುತ್ತೆ. ಮೂರ್ತಿ ಏಜೆನ್ಸಿ ಅವರು ಮಾರಾಟ ಮಾಡಿದ್ರು. ಮಲ್ಲಿಕಾರ್ಜುನ್ ಏಜೆನ್ಸಿಗೆ ಏನ್ ಮಾಡಿದ್ದಾರೆ? ನೆಟ್ ಸೇಲ್ ಪ್ರೊಸೀಡ್ಸ್ ಬಂದಿದೆ. ಪಾಸ್ಟ್ ಜರ್ನಲ್ ಎಂಟ್ರಿ show necessary ledger account in the books of Balchandra and Mallikarjuna, assuming that the final settlement is made between them by check. Akriga in the books of Balchandra. In the books of Balchandra. In the books of Balchandra. Joint venture account. Two bank account. Balchandra purchased goods. How much? Two bank account. Cost of goods 40,000. Anantara Balchandra paid 2,500 for freight, carriage and insurance 500. Two banks. Carriage 2,500, insurance 500, total 3,000. Bill discount ಮಾಡಿದಾನೆ, ಅದಕ್ಕೆ ಏನಂದ್ರೆ to discount 200. ತದನಂತರ ಮಲ್ಲಿಕಾರ್ಜುನ ಏನ್ ಖರೀದಿ ಮಾಡಿದಾನೆ? ಮಲ್ಲಿಕಾರ್ಜುನ purchased goods. Mallikarjuna purchased goods. Value rupees 20,000. To Mallikarjuna ಅನ್ಬೇಕು. Cost of goods 20,000. ಅವೇನ್ ಖರ್ಚು ಮಾಡ್ಯಾನ ಅವನ ಹೆಸರಲ್ಲಿ ಬರೀರಿ. To Mallikarjuna ಅವೇನೇನ್ ಖರ್ಚು ಮಾಡ್ಯಾನ ನೋಡ್ರಿ. Freight 1,200, sundry expense 600. Freight 1,200, sundry expense 600, total 1,800. ಏನಾದರೂ ಕಮಿಷನ್ ವಗೈರ ಏನಾದ್ರು ಯಾವನಿಗೆ ಏನಾದ್ರು ಕಮಿಷನ್ ಇದೆಯಾ? ಏನೂ ಇಲ್ಲ. ಅವು ಮಾರಾಟ ಮಾಡೇ ಅಲ್ಲ, ಮೂರ್ತಿ ಏಜೆನ್ಸಿ ಅವ್ರು ಮಾರಾಟ ಮಾಡಿದ್ದಾರೆ. ಇಬ್ರು ಸೇರಿ ಮೂರ್ತಿ ಏಜೆನ್ಸಿ ಅವ್ರಿಗೆ ಕಳಿಸಿದ್ದಾರೆ. ಮೂರ್ತಿ ಏಜೆನ್ಸಿ ಅವರು ಮಾರಾಟ ಮಾಡಿ ಆ ದುಡ್ಡನ್ನು ಯಾರಿಗೆ ಕಳಿಸ್ಯಾರ? ಅವರು ಮಲ್ಲಿಕಾರ್ಜುನ ಕಳಿಸ್ಯಾರ. ದುಡ್ಡು ಮಲ್ಲಿಕಾರ್ಜುನ ಹತ್ರ ಐತಿ. ಆಸ್ ಇಫ್ ಮಲ್ಲಿಕಾರ್ಜುನ ಸೋಲ್ಡ್ ದೀಸ್ ಗೂಡ್ಸ್ ಅನ್ನೋಂಗ್ ಬರೀಬೇಕು ನಾವೀಗ. ಅದಕ್ಕೆ ಇಲ್ಲಿ ಏನ್ ಮಾಡಿದ್ರಿ? ಬಾಯ್ ಮಲ್ಲಿಕಾರ್ಜುನ. ಯಾಕ ರೊಕ್ಕ ಇವ್ರು ಮಲ್ಲಿಕಾರ್ಜುನ ಕಡೆ ಐತಿ. ಸೇಲ್ ಪ್ರೊಸೀಡ್ ಎಷ್ಟು? 77,000. ಬಾಯ್ ಮಲ್ಲಿಕಾರ್ಜುನ ಸೇಲ್ ಪ್ರೊಸೀಡ್ 77,000. ಸೊ ಕ್ಲೋಸ್ ಮಾಡ್ರಿ ಈಗ. 77,000 to profit transferred to P&L account, then Mallikarjuna account.
P&L account and Mallikarjuna account. Sharing profit ಬಗ್ಗೆ ಏನು ಹೇಳ್ಯಾರನವರು? Profit sharing ratios ಬಗ್ಗೆ ಏನು ಹೇಳಿಲ್ಲ, silent ಇದೆ. If nothing is stated about profit sharing ratio, what you need to assume? They share the profit equally. So ಎಷ್ಟಿದೆ ಪ್ರಾಫಿಟ್ ನೋಡ್ರಿ, 3,000, 43,000, 43, 44, 45, 47. 47 ಅಂದ್ರೆ ಎಷ್ಟಾಯ್ತು? 47,000 ಅಂದ್ರೆ ಎಷ್ಟಾಯ್ತು? 40, 43, 20ನೇ ಇದೆ. 40, 43, 20, 63, 63, 64, 65 ಆಯ್ತು. 65 ಅಂದ್ರೆ ಟೋಟಲ್ 12,000. Profit is 12,000. Here 6,000. Here 6,000. ಇನ್ನ ಇದನ್ನೇ ಬೇಸ್ ಇಟ್ಟುಕೊಂಡು ನೀವು ಮಲ್ಲಿಕಾರ್ಜುನ ಅಕೌಂಟ್ ಹಾಕಬೇಕು. ನಾ ಹೇಳಿದ್ದೇನೆ ಮಲ್ಲಿಕಾರ್ಜುನ ಅಕೌಂಟ್ ಬಹಳ ಈಸಿ ಅದ. ಜಾಯಿಂಟ್ ವೆಂಚರ್ ಅಕೌಂಟ್ ನೀವು ಬೇಸ್ ಇಟ್ಕೊಂಡ್ರೆ, ಜಾಯಿಂಟ್ ಅಕೌಂಟ್ ನೀವು ಬೇಸ್ ಇಟ್ಕೊಂಡ್ರೆ ಮಲ್ಲಿಕಾರ್ಜುನ ಅಕೌಂಟ್ ಬಹಳ ಈಸಿ ಅದ ನೋಡಿ. ಈಗ ನೋಡ್ರಿ, ಎಲ್ಲಿ ಡೆಬಿಟ್ ಸೈಡ್ ಜಾಯಿಂಟ್ ವೆಂಚರ್ ಅಕೌಂಟ್ ನಲ್ಲಿ ಮಲ್ಲಿಕಾರ್ಜುನ ಅಂತ ಏನಿದೆ ಅದನ್ನ ಕ್ರೆಡಿಟ್ ಸೈಡ್ ತಗೊಳ್ಳಿ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 40,000. By joint venture account expense 3,000. ಹೌದಾ? By joint venture account profit ಆಗ್ತದ. ಪ್ರಾಫಿಟ್ 40 ಅಲ್ಲಿ ಮಲ್ಲಿಕಾರ್ಜುನ ಅಂತ ಮಲ್ಲಿಕಾರ್ಜುನ ಅಕೌಂಟಿಗೆ ಏನಾಯ್ತು ನೋಡ್ರಿ. ಬೈ ಮಲ್ಲಿಕಾರ್ಜುನ ಹೌ ಮಚ್? 20,000. ಮುಂದೆ 1,800 ಎಕ್ಸ್ಪೆನ್ಸ್. ಆ ನಂತರ ಪ್ರಾಫಿಟ್ ಎಷ್ಟು? 6,000. ಪ್ರಾಫಿಟ್ 6,000. ಇದ್ರ ಪೈಕಿ BR ಕೊಟ್ಟಾನ. BR ಎಷ್ಟೈತಿ? 10,000. ಟೋಟಲ್ ಎಷ್ಟು? ಟು ಜಾಯಿಂಟ್ ವೆಂಚರ್ ಎಷ್ಟು? 77,000. ರೈಟ್ ನೋಡ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ಅಕೌಂಟೆಡ್ ಟು ಜಾಯಿಂಟ್ ವೆಂಚರ್. ಟೋಟಲ್ 77,000. 77,000 ಬೈ ಬ್ಯಾಂಕ್ ಫೈನಲ್ ಸೆಟಲ್ಮೆಂಟ್ ಎಷ್ಟಾಯ್ತು ನೋಡ್ರಿ? ಫೈನಲ್ ಸೆಟಲ್ಮೆಂಟ್ ಎಷ್ಟೈತೆ ನೋಡ್ರಿ? ಮೈನಸ್ ಮಾಡ್ರಿ 77,000 ಒಳಗೆ 20 ಪ್ಲಸ್ 30, 36, 37,800 ತೆಗಿರಿ. 37,800 ತೆಗಿರಿ. ಎಷ್ಟಿದೆ ನೋಡಿ? 39,200. ಓಕೆ, 39,200. 39,200. 39,200. ಈಗ ಇನ್ ದ ಬುಕ್ಸ್ ಆಫ್ ಬಾಲಚಂದ್ರ ಮುಗೀತೀಗ. ಇನ್ ದ ಬುಕ್ಸ್ ಆಫ್ ಮಲ್ಲಿಕಾರ್ಜುನ, in the books of Mallikarjuna. In the books of Mallikarjuna. Joint venture account. In the books of Mallikarjuna, joint venture account. Amount ಅಷ್ಟ ಉಳಿತೈತಿ. ಹಿಂದಿನ ಜಾಯಿಂಟ್ ವೆಂಚರ್ ಅಕೌಂಟ್ ಹೆಸರು ಬದಲಿ ಆಕೈತಿ. ಏನಾಕೈತಿ ನೋಡ್ರಿ, to Balachandra cost 40,000. ಆಮೇಲೆ to Balachandra account
expense 3000. To discount ಇದ್ದಲ್ಲಿ ಏನಾಗ್ತದೆ? To Balachandra. To Balachandra. Discount. Bracket ಬೇಕಾದ್ರೆ 200. ಇಲ್ಲಿ to Mallikarjuna ಇದ್ದದ್ದು to bank ಆಗ್ತದೆ. Cost of goods. Expense to Mallikarjuna ಇದ್ದದ್ದು bank ಆಗ್ತದೆ. ರೇಟು ಮತ್ತೊಂದು. ಒಂದು ಇಲ್ಲಿ ಅಮೌಂಟ್ ಇಷ್ಟ ಉಳಿತೈತಿ. ಟು P&L ಅಕೌಂಟ್ ಮಲ್ಲಿಕಾರ್ಜುನ 6000. ಆಮೇಲೆ ಟು ಬಾಲಚಂದ್ರ 6000. ಇನ್ನು ಇಲ್ಲಿ ಬಂದ್ಬಿಟ್ಟು ಮೂರ್ತಿ ಅವರಿಂದ ರೊಕ್ಕ ಬಂದೈತಲ್ಲ, ಅದಕ್ಕೆ ಬೈ ಬ್ಯಾಂಕ್ ಸೇಲ್ ಪ್ರೊಸೀಡ್ 77,000. ನೋಡ್ರಿ, ಜಾಯಿಂಟ್ ವೆಂಚರ್ ಸೇಮ್ ಅಮೌಂಟ್ ಸೇಮ್ ಉಳಿತಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ. ತದನಂತರದಲ್ಲಿ ಇಲ್ಲಿ ಬರೋದು ಯಾರು? ಬಾಲಚಂದ್ರ. ಬಾಲಚಂದ್ರ ಬಾಲಚಂದ್ರ ಎಲ್ಲಿ ಬಾಲಚಂದ್ರ ಐತಿ? ಅಲ್ಲೇನೆ ರಿವರ್ಸ್ ಎಂಟ್ರಿ ಕೊಡ್ರಿ. ಜಾಯಿಂಟ್ ವೆಂಚರ್ ಅಕೌಂಟ್ ಲೆಟರ್ ಟು ಬಾಲಚಂದ್ರ to 200. By joint venture account 200. By joint venture account 200 ಅಲ್ಲ 3000. ಫಸ್ಟ್ ಏನು ನೋಡ್ರಿ, ಬಾಲಚಂದ್ರ ಅಕೌಂಟ್ 40,000. ನೆಕ್ಸ್ಟ್ ಬಾಲಚಂದ್ರ 3000. ನೆಕ್ಸ್ಟ್ ಬಾಲಚಂದ್ರ 200 ಡಿಸ್ಕೌಂಟ್. ನೆಕ್ಸ್ಟ್ ಬಾಲಚಂದ್ರ ಪ್ರಾಫಿಟ್ 6,000. Next Balachandra profit by joint venture profit 6,000. ಆನಂತರ ಇಲ್ಲಿ ಬರ್ತದೆ ನೋಡ್ರಿ, ಇಲ್ಲಿ JV ಬರುವುದಿಲ್ಲ. ಕೊಡ್ಬೇಕು 40, 43, 49,700 ಕೊಡ್ಬೇಕು. ಅದ್ರ ಪೈಕಿ ಅವ BP ಕೊಟ್ಟ. ನಾವು 2 BP 10,000. ಸೊ ಟೋಟಲ್ ಎಷ್ಟಾಯ್ತು? 40, 46, 49,200. 49,200 minus 10,000 ಅಂದ್ರೆ 39,200 to bank. 39,200 to bank. ಸರಿನಾ? ಇದೊಂದು ಪ್ರಾಬ್ಲಮ್ ಜರ್ನಲ್ ಎಂಟ್ರಿ ಹಾಕ್ತಾರ ಮನೆಯೊಳಗ. ಪ್ರಾಬ್ಲಮ್ ಜರ್ನಲ್ ಎಂಟ್ರಿ ಹಾಕ್ಬಿಡ್ರಿ ಮನೆಯೊಳಗ, ಮುಗಿದೋಗ್ಬಿಡ್ತೈತಿ. ಹೋಮ್ವರ್ಕ್ ಹಾಕತಿ. ನಿಮ್ಗೆ ಪರ್ಫೆಕ್ಷನ್ ಹಾಕೋದಾದ್ರೆ ಹಾಕ್ರಿ, ಏನ್ ತೊಂದರೆ ಇಲ್ಲ. ಅದರ್ವೈಸ್ ಐ ವಿಲ್ ಸೆಂಡ್ ಒನ್ ಮೋರ್ ಪ್ರಾಬ್ಲಮ್ ಆರ್ 1 or 2 ಪ್ರಾಬ್ಲಮ್ಸ್ ಫಾರ್ ಹೋಮ್ವರ್ಕ್, ಫಾರ್ ಟುಡೇಸ್ ಹೋಮ್ವರ್ಕ್ ಕಳಿಸ್ತೇನೆ. ಹೋಮ್ವರ್ಕ್ ಅನ್ನ ಮಾಡಿ. ಇವು ಈಗ 2-3 ಪ್ರಾಬ್ಲಮ್ ಬಗ್ಗೆ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಇವತ್ತೊಂದು 2 ಪ್ರಾಬ್ಲಮ್ ಕಳಿಸ್ತೇನೆ ಇದೇ ಮೆಥಡ್ ಮೇಲೆ. ನಾಳೆ ಇನ್ನೊಂದು 2 ಪ್ರಾಬ್ಲಮ್ ಬಿಡಿಸ್ತೇನೆ. ನಂತರ ಸೆಕೆಂಡ್ ಮೆಥಡಿಗೆ ಹೋಗೋಣ. ಈಸಿ ಇದೆ, ಹೌದಾ? ಸಾಧ್ಯವಾದ್ರೆ ಜರ್ನಲ್ ಎಂಟ್ರಿ ಹಾಕ್ರಿ, ಅದ್ರ ಅವಶ್ಯಕತೆ ಇಲ್ಲ. ಇವತ್ತು 2 ಪ್ರಾಬ್ಲಮ್ ಕಳಿಸ್ತಾನಲ್ಲ, 2 ಪ್ರಾಬ್ಲಮ್ ಅನ್ನು ಬಿಡಿಸಿದ್ರೆ ಸಾಕು. ನೀವು ಆಗ್ಬಹುದಾ? ಫಾಲೋಡ್? ಏನು ಡೌಟ್ ಇಲ್ಲಲ್ಲ? ಎಸ್. Shall we meet tomorrow at 10 o'clock? ಮುಂಜಾನೆ 10 ಗಂಟೆಗೆ ಕೊಡ್ಬೋದಾ? ಇವತ್ತು 2 ಪ್ರಾಬ್ಲಮ್ ಹೋಮ್ವರ್ಕ್ ಕಳಿಸ್ತೇನೆ. ಸೆಕೆಂಡ್ ಮೆಥಡ್ ಭಾಳ ಈಸಿ. ಇದ್ರ ಹಾಫ್ ಇರ್ತದೆ, ಪಾರ್ಷಿಯಲ್ ಇರ್ತದೆ. ಇದ್ರ ಹಾಫ್ ಅದು. ಫಸ್ಟ್ ಮೆಥಡ್ ಪರ್ಫೆಕ್ಟ್ ಮಾಡ್ಕೋಬೇಕು. ಅದು ಬೇಸ್ಡ್ ಆನ್ ದಟ್ ಸೆಕೆಂಡ್ ಥರ್ಡ್ ಮೆಥಡ್ ಇರುತ್ತೆ. ಓಕೆ, ಫಸ್ಟ್ ಮೆಥಡಿಗೆ ನಾವು ಹೆಚ್ಚು ಸಮಯ ಕೊಡೋಣ, ಇನ್ನೊಂದು 2 ದಿವಸ. Is it okay? Have a good day. Bye. Yes, sir. Bye, sir. Thank you, sir.